ಹೈಟ್ಸ್ ಮತ್ತೆ ಇದನ್ನು ಲಿಟಾನಿ ರಿವರ್ ವರೆಗೆ ಅವ್ರದ್ದು ಏನಂತಂದ್ರೆ ಪ್ರತಿ ಸಲ ಏನಂತಂದ್ರೆ ಈಗ ಟೆರರಿಸ್ಟ್ ಅಂತ ಹೇಳ್ಬೇಕು, ಅವರಿಂದ ನಮ್ಗೆ ಥ್ರೆಟ್ ಇದೆ ಅಂತ ಹೇಳ್ಬೇಕು, ಆಮೇಲೆ ಏನಪ್ಪಾ ಅಂದ್ರೆ ಕ್ಯಾಪ್ಚರ್ ಮಾಡ್ಬೇಕು. ಈಗ ಏನಂತಂದ್ರೆ ಒಂದು ನಂಬರ್ ಆಫ್ ಡೆತ್ಸ್ ದಿಸ್ ಸೈಡ್ ದಟ್ ಸೈಡ್ ನೀವು ಕಂಪೇರ್ ಮಾಡ್ರಿ, ಏನ್ ಥ್ರೆಟ್ ಯಾರಿಗಿದೆ? ಥ್ರೆಟ್ ಏನಾದ್ರೂ ಇದೆ ಅಂತಂದ್ರೆ ಲೆಬನಾನಿಗಿದೆ ಫ್ರಮ್ ಇಸ್ರೇಲ್, ಪ್ಯಾಲೆಸ್ಟೈನ್ಗಿದೆ ಫ್ರಮ್ ಇಸ್ರೇಲ್, ಆಮೇಲೆ ಸಿರಿಯಾಕ್ಕಿದೆ ಫ್ರಮ್ ಇಸ್ರೇಲ್, ನಾಟ್ ವೈಸ್ ವರ್ಸ. ಸೊ ಇದು ಏನಂತಂದ್ರೆ ಇವ್ರಿಗೆಲ್ಲ ಏನಪ್ಪಾ ಅಂದ್ರೆ ಟೆರರಿಸಮ್ ಲೆಕ್ಚರ್ ಏನ್ ಕೊಡ್ತಾರಲ್ಲ, ಬಿಗ್ಗೆಸ್ಟ್ ಟೆರರಿಸ್ಟ್ ಇವರೇ ಇದ್ದಾರೆ, ಅಮೆರಿಕ ಮತ್ತೆ ಇಸ್ರೇಲ್. ಸೊ ನೀವು ಅಲ್ ಖೈದಾ ತಗೋರಿ, ಐಎಸ್ ತಗೋರಿ, ಆಮೇಲೆ ಏನಂತಂದ್ರೆ ತಾಲಿಬಾನ್ ತಗೊಳ್ರಿ, ಎಲ್ಲ ಏನಪ್ಪಾ ಅಂದ್ರೆ ಕ್ರಿಯೇಟ್ ಮಾಡಿದವ್ರು ಯಾರು, ಹೌ ದೇ ವರ್ ಕ್ರಿಯೇಟೆಡ್. ಆಮೇಲೆ ಏನಂತಂದ್ರೆ ಅವ್ರಿಗೆ ಏನಂತಂದ್ರೆ ಈಗ ಒಬ್ಬ IS ಒಂದು ಕಾಲಕ್ಕೆ ಅವ್ರು ಮೋಸ್ಟ್ ವಾಂಟೆಡ್ ಲಿಸ್ಟ್ ದಲ್ಲಿ ಇದ್ರೆ ಇವತ್ತು ಸಿರಿಯಾದ ಪ್ರೆಸಿಡೆಂಟ್ ಅವರು. ಸೊ ಯುವರ್ ಡೆಫಿನೇಷನ್ ಆಫ್ ಟೆರರ್ ಏನಪ್ಪಾ ಅಂದ್ರೆ ಒನ್ ಹೂ ಇಸ್ ಅ ಟೆರರ್ ಫಾರ್ ಅಸ್ ಈಸ್ ಅ ಫ್ರೀಡಮ್ ಫೈಟರ್ ಫಾರ್ ದಟ್ ಕಂಟ್ರಿ. ಸೊ ಇದು ಸಮ್ ಹೌಟ್ ಏನಂತಂದ್ರೆ ಇದು ವಾರ್ ಮೂಡ್ದಲ್ಲಿ ನೇತಾನ್ಯಾಹು ಇದು ಲೀಡರ್ಶಿಪ್ ನೋಡಿದ್ರೆ ನೇತಾನ್ಯಾಹು ಇಸ್ ಆಲ್ವೇಸ್ ಇನ್ ವಾರ್ ಮೂಡ್. ಅವ್ರಿಗೆ ಏನಂತಂದ್ರೆ ಅಲ್ಲಿ ಸರ್ವೈವಲ್ ಟ್ಯಾಕ್ಟಿಕ್ಸ್ ಏನಿದೆ ಅಂತಂದ್ರೆ ಯುದ್ಧಕ್ಕೆ ಹೋಗ್ಬೇಕು, ಲ್ಯಾಂಡ್ ಕ್ಯಾಪ್ಚರ್ ಮಾಡ್ಬೇಕು, ನಾ ಇಷ್ಟು ಲ್ಯಾಂಡ್ ರಿಸರ್ವ್ ಸಲುವಾಗಿ ಕ್ಯಾಪ್ಚರ್ ಮಾಡಿ ಅಂತ ಜನರಿಗೆ ತೋರಿಸ್ಬೇಕು. ಸೊ ಈ ಒಂದು ಎಕ್ಸ್ಪಾನ್ಷನ್ ಮೂಡ್ದಲ್ಲಿ ಇಸ್ರೇಲ್ ಇದೆ. ಬಟ್ ಅದಕ್ಕೆ ಅನ್ಫಾರ್ಚುನೇಟ್ಲಿ ಅಮೆರಿಕ ಇವ್ರ ಮಾತಿ ಕೇಳಿ ಏನಂತಂದ್ರೆ ಇವತ್ತು ಈ ಸಿಚುವೇಶನ್ ಇಲ್ಲಿಗೆ ಬಂದಿದೆ ನೋಡಿ. ಬ್ಯಾಕ್ ಗ್ರೌಂಡ್ ದಿಂದ ನೋಡ್ತಾ ಇದಾರೆ. ಇವನ್ ಫಸ್ಟ್ ರೌಂಡ್ ಆಫ್ ಟಾಕ್ಸ್ ಫೇಲ್ ಆಗ್ಬೇಕಂದ್ರೆ ಇದು ನೇತಾನ್ಯಾಹುದೇ ಫೋನ್ ಬಂತು, ಅದರಿಂದ ಡಿಸ್ಟರ್ಬ್ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಟ್ರಂಪ್ 14 ಟೈಮ್ಸ್ ಕಾಲ್ ಬಂತು, ಡಿಸ್ಟರ್ಬ್ ಆಯ್ತು ಅಂತ ಇದಿರ್ತದೆ. ಸೊ ಬ್ಯಾಕ್ ಗ್ರೌಂಡ್ ದಲ್ಲಿ ಏನೇನ್ ಆಗ್ತಾ ಇದೆ ಗೊತ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಇಡೀ ವರ್ಲ್ಡ್ ಹೋಪ್ ಮಾಡಿದ್ದು ಒಂದು ಸೀಸ್ ಫೈರ್ ಆದ್ರೆ ಎಲ್ಲರಿಗೂ ಒಳ್ಳೆಯದಲ್ಲ ಅಂತಕೊಂಡು ಎಲ್ಲರಿಗೂ ಏನಪ್ಪಾ ಅಂದ್ರೆ ಒಂದು ಏನಪ್ಪಾ ಬ್ರೀದ್ ಏನಪ್ಪಾ ಅಂದ್ರೆ ಸಮಥಿಂಗ್ ಏನು ಆಯ್ತು ಬಿಡು ಮುಗಿತಲ್ಲ ಅಂತಕೊಂಡು. ಬಟ್ ಐ ಡೋಂಟ್ ಥಿಂಕ್ ಸೊ ಒಂದ್ ವೇಳೆ ಸೀಸ್ ಫೈರ್ ವರ್ಕೌಟ್ ಆಗ್ಲಿಲ್ಲ, ಮತ್ತೆ ಯುದ್ಧ ಸ್ಟಾರ್ಟ್ ಆಯ್ತಂದ್ರೆ ಕನಿಷ್ಠ 1 ವರ್ಷವರೆಗೆ ಇದು ಕಂಟಿನ್ಯೂ ಆಗ್ತದೆ. ದಟ್ ಇಸ್ ಮೈ ಗೆಸ್. ಫೈನ್ ಸರ್. ಪ್ರಭಾಕರ್ ಸರ್, ಈಗ ಯುದ್ಧ ಶುರುವಾಗ್ಬಿಟ್ರೆ ಮತ್ತೆ ಶುರುವಾದ್ರೆ ಕನಿಷ್ಠ 1 ವರ್ಷ ಆದ್ರೂ ಹೋಗುತ್ತಿದ್ದು ಅಂತ ಹೇಳಿ ವೆಂಕಟೇಶ್ ನಾಯ್ಕ್ ಸರ್ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ. ಸರ್, ಇಸ್ರೇಲ್ ಇದೀಗ ತೀರಾ ಲೆಬನಾನ್ನ ರಿಯಲ್ ಎಸ್ಟೇಟ್ ಅಥವಾ ಭೂಮಿ ಅಂತ ಏನು ಕರಿತೀರೋ ಅದ್ರ ಕಡೆಗೆ ಹೋಗ್ತಾ ಇದ್ದೆ. ಒಂದು ವೇಳೆ ಅವ್ರು ಹೋಗುವುದೇ ಇದ್ದರೆ ಇಸ್ರೇಲ್ಗೆ ನಿಜಕ್ಕೂ ಭೂಮಿ ಬೇಕಾಗಿದೆಯಾ? ತನ್ನ ದೇಶದ ಭೂಮಿ ಅಲ್ಲದೆ ಅಕ್ಕಪಕ್ಕದಲ್ಲಿರತಕ್ಕಂತಹ ನೆಲದ ಮೇಲೂ ಕೂಡ ಇಸ್ರೇಲ್ನ ಕಣ್ಣು ನೆಟ್ಟು ಯುದ್ಧ, ಉಗ್ರಗಾಮಿ, ಇರಾನಲ್ಲಿ ರೆಜೀಮ್ ಚೇಂಜು, ಅಲ್ಲಿ ಯುರೇನಿಯಂ ಇದೆ, ಹೋರ್ಮುಜ್ ನಮ್ಮ ಕಂಟ್ರೋಲ್ ತೊಗೊಂಡ್ಬಿಡ್ಬೇಕು ಅಂಥೇಳಿ ಅಮೆರಿಕ ಆಸೆ ಪಡ್ತಾ ಇದೆ. ಎಲ್ಲ ಒತ್ತಾಸೆ ಜೊತೆಗೆ ಎಕ್ಸ್ಪ್ಯಾನ್ಷನಲಿಸಮ್, ವಿಸ್ತರಣಾವಾದಕ್ಕೆ ಮುಂದಾಗಿ ಇದೀಗ ಲೆಬನಾನ್ನಲ್ಲಿ ಇವರೊಂದಷ್ಟು ಒಳಗಡೆ ನುಗ್ಗಿ ಅಲ್ಲಿ ಎಲ್ಲೋ ಪಟ್ಟೆ ಬಳ್ಕೊಂಡು ಕೂತಿದ್ದಾರ ಇವರು ಅಂತ. ಇದು ನೋಡಿ, ಇವತ್ತಿಗೆ 52ನೇ ದಿವಸ ಯುದ್ಧ ಆರಂಭ ಆಗಿ ಕಾರಣಗಳು ಏನು ಅನ್ನೋದಕ್ಕೆ ಒಂದೊಂದೇ ಆಡ್ ಆನ್ ಪಾಯಿಂಟ್ಸ್ ಗಳು ಗ್ರಾಜುಯಲಿ ಸೇರ್ಕೊಳ್ತು. ಅದು ಒಂದ್ ಕಡೆಯಿಂದ ಈಗ 10 ಡಿಮಾಂಡ್, ಇನ್ನೊಂದ್ ಕಡೆಯಿಂದ 15 ಡಿಮಾಂಡ್ ಅಂತ ಆಗಿದ್ದು ಹೇಗೋ ಕಳೆದ ಸುತ್ತು ಮುರಿದು ಬಿತ್ತು. ಈಗ ನಾಳೆ ದಿವಸ ಇಸ್ಲಾಮಾಬಾದ್ ನಲ್ಲಿ 2ನೇ ಸುತ್ತಿನ ಮಾತುಕತೆ ಆರಂಭ ಆಗಬಹುದು. ಏಕೆ ಅಂದ್ರೆ ನಿನ್ನೆನೆ ಸಂಜೆ ಟ್ರಂಪ್ ಅವ್ರು ಹೇಳಿದ ಪ್ರಕಾರ ನಮ್ಮ ನಿಯೋಗ ಹೊರಡಕ್ಕೆ ರೆಡಿ ಇದೆ ಈ ದಿನ ಇಲ್ಲಿಂದ ಅಂತ ಹೇಳ್ತಾರೆ. ಈ ದಿನ ರಾತ್ರಿ ಬಹುಶಃ ಅಮೆರಿಕನ್ ಲೀಡರ್ಸ್ ಬಂದಿಳಿತಾರೆ. ಅದೇ 3 ಜನ ಮುಖ್ಯ ನಾಯಕರು ಹಿಂದಿನ ಸಲ ಬಂದಂತವ್ರು, ವಿಟ್ಕಾಫ್, ಕೃಷ್ಣರು, ಆಮೇಲೆ ವೈಸ್ ಪ್ರೆಸಿಡೆಂಟ್. ಈಗ ಏನು ಅಂತಂದ್ರೆ ಅದು ಇರಾನ್ ಅವರು ಈಗ ಹೊರಡ್ತಾ ಇದ್ದಾರೆ ನಮ್ಮ ನಿಯೋಗ ಅಂತ ಟ್ರಂಪ್ ಅವರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ ತಕ್ಷಣ 1-2-3 ಗಂಟೆ ಬಿಟ್ಟು ಇರಾನ್ಗೆ ಅದು ತಿಳಿದ ಕೂಡಲೇ ಇರಾನ್ ಹೇಳಿದ್ರು, ಇಲ್ಲ ನಾವು ಹೋಗೋದಿಲ್ಲ. ಏಕೆ ಅಂದ್ರೆ ಅಮೆರಿಕ ಮತ್ತೆ ವೈಸ್ ಪ್ರೆಸಿಡೆಂಟ್ ಲಾಸ್ಟ್ ಸೆಂಟೆನ್ಸ್ ಕಳೆದ ಮೀಟಿಂಗ್ ನಲ್ಲಿ ಹೇಳಿದ್ದು, ವಿ ಆರ್ ಗಿವಿಂಗ್ ಅವರ್ ಬೆಸ್ಟ್ ಆಫರ್ ಅಂಡ್ ದಿಸ್ ಇಸ್ ದ ಫೈನಲ್ ಆಫರ್ ಅಂತ. ಬಟ್ ಇರಾನ್ ಈಗ 1 ಗಂಟೆ ಮುಂಚೆ ಹಾಕಿರುವಂತ ಒಂದು ಸ್ಟೇಟ್ಮೆಂಟ್ ಅಥವಾ ಪ್ರಶ್ನೆ ಅಮೆರಿಕಾಗ್ ಏನು ಅಂದ್ರೆ, ನಾವು ನಮ್ ಕಡೆಯಿಂದ ನಿಮ್ಗೆ ಬೆಸ್ಟ್ ಆಫರ್ ಕೊಟ್ಟವಲ್ಲ, ಅದ್ರ ಬಗ್ಗೆ ಯಾಕೆ ನೀವು ಮಾತನೇ ಆಡ್ತಾ ಇಲ್ವಲ್ಲ ಅಂತ ಕೇಳಿದ್ದಾರೆ. ಈಗ ಸುಮಾರು 1 ಗಂಟೆ ಮೊದಲು. ಎರಡನೇದು, ಇರಾನ್ ನಿಂದ ಈ ದಿನ ಕೂಡ ಕನ್ಫರ್ಮೇಶನ್ ಬಂದಿಲ್ಲ ಮೀಟಿಂಗ್ ನಾವು ಹೋಗ್ತೀವಿ ಅಂತ. ಅವರು ನಾವು ಹೋಗೋದೇ ಇಲ್ಲ ಅಂತ ಕೂತ್ಕೊಂಡಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಒಬ್ಬ ಅಫಿಷಿಯಲ್ ಜಾಪಾನಿ ನ್ಯೂಸ್ ಏಜೆನ್ಸಿ NHK
ಹೇಳಿರೋ ಪ್ರಕಾರ NHK ಇಂದ ಅನೌನ್ಸ್ ಆಗಿರೋದು 1-2 ಗಂಟೆ ಮುಂಚೆ ಇವತ್ತು. ಏನು ಅಂತ ಅಂದ್ರೆ ಮೀಟಿಂಗ್ ಬರ್ತಾರೆ, ಆದ್ರೆ ಅನಾನಿಮಸ್ ಆಗಿ ಇದನ್ನ ನೀವು ಹೇಳ್ಬಾರ್ದು ಹೆಸರು ಅನ್ನೋ ಒಂದು ಕಂಡೀಷನ್ ಮೇಲೆ ಹೇಳಿದ್ದಾರೆ ಮೀಟಿಂಗ್ ನಡೆಯುತ್ತೆ ಅಂತ. ಈಗ ಮೀಟಿಂಗ್ ನಡೆದ್ರೆ ಯಾವ ಪಾಯಿಂಟ್ ನಿಂದ ಆರಂಭವಾಗತ್ತೆ, ಯಾವ ಪಾಯಿಂಟ್ ನಲ್ಲಿ ಮುಕ್ತಾಯ ಆಗತ್ತೆ, ಮಧ್ಯೆ ಏನೇನ್ ನಡೆಯುತ್ತೆ, ಇದು ಅತಿ ಮುಖ್ಯವಾದದ್ದು. Okay. ಏಕೆಂದ್ರೆ ಯಾವುದೂ ಒಂದು ಬೇಡಿಕೆ ಬಗ್ಗೆ ಹಿಂದಿನ ಸತಿ 10 ಅಥವಾ 15 25 ಅಂತಾನೆ ಇಟ್ಕೊಳ್ಳಿ, ಒಂದರ ಬಗ್ಗೆ ಕೂಡ ಒಂದು ತೀರ್ಮಾನ ಅನ್ನೋದು ಆಗದೆ ಇರುವಾಗ ಅತಿ ಸುಲಭವಾಗಿ ಕೊಡಬಹುದಾದಂತದ್ರ ಬಗ್ಗೆನೂ ಮಾತುಕತೆ ಏನೋ ಆಗಿದೆ 21 ಗಂಟೆಯಿಂದ 24 ಗಂಟೆ, ಆದ್ರೆ ಯಾವ ಬಗ್ಗೆನೂ ಒಂದು ತೀರ್ಮಾನ ಆಗ್ಲಿಲ್ಲ. ಸುಲಭವಾಗಿ ಕೊಡಬಹುದಾದಂತದ್ದು. ಈಗ